ಬಿಬಿಎಂಪಿ ಚುನಾವಣೆ ಕಾಲ ಕೂಡಿ ಬಂದಿದೆ. ಹಾಗಾದ್ರೆ ಈ ಪಾಲಿಕೆ ಎಲೆಕ್ಷನ್ ಆಗುತ್ತೆ ಯಾವಾಗ? ಸರ್ಕಾರದ ಸಿದ್ಧತೆ ಹೇಗಿದೆ? ಬನ್ನಿ ನೋಡ್ಕೊಂಡು. ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಮೇ ತಿಂಗಳಿನಲ್ಲಿ ಪಾಲಿಕೆ ಎಲೆಕ್ಷನ್ ಪಕ್ಕ. ಕೊನೆಗೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಪಾಲಿಕೆ ಎಲೆಕ್ಷನ್ ನಡೆಸಲು ಸರ್ಕಾರ ಕೂಡ ಸಜ್ಜಾಗಿದೆ. ಇದೀಗ ಮೇ ತಿಂಗಳಲ್ಲಿ ಚುನಾವಣೆ ಆಗೋದು ಪಕ್ಕ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ 2 ಸದನಗಳ ಸದಸ್ಯರ ಒಂದು ಸಮಿತಿಯನ್ನ ಮಾಡಿದ್ರು. ವರದಿ ಕೊಟ್ಟಿದ್ದಾರೆ. ಮೊನ್ನೆ 3 ದಿವಸಕ್ಕೆ ಮುಂಚೆ ವರದಿ ಕೊಟ್ಟಿದ್ದಾರೆ. ಅದನ್ನ ಗವರ್ನರ್ ಅವರು ಅನುಮೋದನೆ ಕೊಟ್ಟಾದ್ಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ. ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತು ಮಾಡ್ಕೋಬಹುದು. 100% ಆಗುತ್ತೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಈ ಅಧಿವೇಶನದಲ್ಲಿ ಪಾಸ್ ಆಗುವ ಸಾಧ್ಯತೆ ಇದೆ. ಇದೇ ಅಧಿವೇಶನದಲ್ಲಿ ಬಿಲ್ ಪಾಸ್ ಆದರೆ ಗ್ರೇಟರ್ ಬೆಂಗಳೂರು ಪ್ರಕಾರವೇ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ರು. ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ, ನಮಗೆ ಬಿಲ್ ಅಂತೂ ಪಾಸ್ ಆಗುತ್ತಾ? ಅದರಿಂದ ಗ್ರೇಟರ್ ಬ್ಯಾಂಗ್ಳೂರು ಇದರ ಮೇಲೆ ಆಧಾರದ ಮೇಲೆನೆ ಆಗುತ್ತೆ. ಸರ್ಕಾರ ಈ ಬಿಲ್ ಕಾಯ್ದೆ ಆದ್ಮೇಲೆ ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಪಾಸ್ ಆದ್ಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಅಂತೂ ಇಂತೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. ಮೇ ತಿಂಗಳಲ್ಲಿ ಚುನಾವಣೆ ನಡೆಯಲಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂತೂ ಬಿಬಿಎಂಪಿ ಚುನಾವಣೆ ಕಾಲ ಕೂಡಿ ಬಂದಿದೆ. ಹಾಗಾದ್ರೆ ಈ ಪಾಲಿಕೆ ಎಲೆಕ್ಷನ್ ಆಗುತ್ತೆ ಯಾವಾಗ? ಸರ್ಕಾರದ ಸಿದ್ಧತೆ ಹೇಗಿದೆ? ಬನ್ನಿ ನೋಡ್ಕೊಂಡು. ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಮೇ ತಿಂಗಳಿನಲ್ಲಿ ಪಾಲಿಕೆ ಎಲೆಕ್ಷನ್ ಪಕ್ಕ. ಕೊನೆಗೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಪಾಲಿಕೆ ಎಲೆಕ್ಷನ್ ನಡೆಸಲು ಸರ್ಕಾರ ಕೂಡ ಸಜ್ಜಾಗಿದೆ. ಇದೀಗ ಮೇ ತಿಂಗಳಲ್ಲಿ ಚುನಾವಣೆ ಆಗೋದು ಪಕ್ಕ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ 2 ಸದನಗಳ ಸದಸ್ಯರ ಒಂದು ಸಮಿತಿಯನ್ನ ಮಾಡಿದ್ರು. ವರದಿ ಕೊಟ್ಟಿದ್ದಾರೆ. ಮೊನ್ನೆ 3 ದಿವಸಕ್ಕೆ ಮುಂಚೆ ವರದಿ ಕೊಟ್ಟಿದ್ದಾರೆ. ಅದನ್ನ ಗವರ್ನರ್ ಅವರು ಅನುಮೋದನೆ ಕೊಟ್ಟಾದ್ಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ. ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತು ಮಾಡ್ಕೋಬಹುದು. 100% ಆಗುತ್ತೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಈ ಅಧಿವೇಶನದಲ್ಲಿ ಪಾಸ್ ಆಗುವ ಸಾಧ್ಯತೆ ಇದೆ. ಇದೇ ಅಧಿವೇಶನದಲ್ಲಿ ಬಿಲ್ ಪಾಸ್ ಆದರೆ ಗ್ರೇಟರ್ ಬೆಂಗಳೂರು ಪ್ರಕಾರವೇ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ರು. ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ, ನಮಗೆ ಬಿಲ್ ಅಂತೂ ಪಾಸ್ ಆಗುತ್ತಾ? ಅದರಿಂದ ಗ್ರೇಟರ್ ಬ್ಯಾಂಗ್ಳೂರ್ ಇದರ ಮೇಲೆ ಆಧಾರದ ಮೇಲೆನೆ ಆಗುತ್ತೆ. ಸರ್ಕಾರ ಈ ಬಿಲ್ ಕಾಯ್ದೆ ಆದ್ಮೇಲೆ ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಪಾಸ್ ಆದ್ಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಅಂತೂ ಇಂತೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. ಮೇ ತಿಂಗಳಲ್ಲಿ ಚುನಾವಣೆ ನಡೆಯಲಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂತೂ ಬಿಬಿಎಂಪಿ ಚುನಾವಣೆ ಕಾಲ ಕೂಡಿ ಬಂದಿದೆ. ಹಾಗಾದ್ರೆ ಈ ಪಾಲಿಕೆ ಎಲೆಕ್ಷನ್ ಆಗುತ್ತೆ ಯಾವಾಗ? ಸರ್ಕಾರದ ಸಿದ್ಧತೆ ಹೇಗಿದೆ? ಬನ್ನಿ ನೋಡ್ಕೊಂಡು. ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಮೇ ತಿಂಗಳಿನಲ್ಲಿ ಪಾಲಿಕೆ ಎಲೆಕ್ಷನ್ ಪಕ್ಕ. ಕೊನೆಗೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಪಾಲಿಕೆ ಎಲೆಕ್ಷನ್ ನಡೆಸಲು ಸರ್ಕಾರ ಕೂಡ ಸಜ್ಜಾಗಿದೆ. ಇದೀಗ ಮೇ ತಿಂಗಳಲ್ಲಿ ಚುನಾವಣೆ ಆಗೋದು ಪಕ್ಕ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ 2 ಸದನಗಳ ಸದಸ್ಯರ ಒಂದು ಸಮಿತಿಯನ್ನ ಮಾಡಿದ್ರು. ವರದಿ ಕೊಟ್ಟಿದ್ದಾರೆ. ಮೊನ್ನೆ 3 ದಿವಸಕ್ಕೆ ಮುಂಚೆ ವರದಿ ಕೊಟ್ಟಿದ್ದಾರೆ. ಅದನ್ನ ಗವರ್ನರ್ ಅವರು ಅನುಮೋದನೆ ಕೊಟ್ಟಾದ್ಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ. ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತು ಮಾಡ್ಕೋಬಹುದು. 100% ಆಗುತ್ತೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಈ ಅಧಿವೇಶನದಲ್ಲಿ ಪಾಸ್ ಆಗುವ ಸಾಧ್ಯತೆ ಇದೆ. ಇದೇ ಅಧಿವೇಶನದಲ್ಲಿ ಬಿಲ್ ಪಾಸ್ ಆದರೆ ಗ್ರೇಟರ್ ಬೆಂಗಳೂರು ಪ್ರಕಾರವೇ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ರು. ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ, ನಮಗೆ ಬಿಲ್ ಅಂತೂ ಪಾಸ್ ಆಗುತ್ತಾ? ಅದರಿಂದ ಗ್ರೇಟರ್ ಬ್ಯಾಂಗ್ಳೂರ್
ಇದರ ಮೇಲೆ ಆಧಾರದ ಮೇಲೆನೆ ಆಗುತ್ತೆ. ಸರ್ಕಾರ ಈ ಬಿಲ್ ಕಾಯ್ದೆ ಆದ್ಮೇಲೆ ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಪಾಸ್ ಆದ್ಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಅಂತೂ ಇಂತೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. ಮೇ ತಿಂಗಳಲ್ಲಿ ಚುನಾವಣೆ ನಡೆಯಲಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂತೂ ಬಿಬಿಎಂಪಿ ಚುನಾವಣೆ ಕಾಲ ಕೂಡಿ ಬಂದಿದೆ. ಹಾಗಾದ್ರೆ ಈ ಪಾಲಿಕೆ ಎಲೆಕ್ಷನ್ ಆಗುತ್ತೆ ಯಾವಾಗ? ಸರ್ಕಾರದ ಸಿದ್ಧತೆ ಹೇಗಿದೆ? ಬನ್ನಿ ನೋಡ್ಕೊಂಡು. ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಮೇ ತಿಂಗಳಿನಲ್ಲಿ ಪಾಲಿಕೆ ಎಲೆಕ್ಷನ್ ಪಕ್ಕ. ಕೊನೆಗೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಪಾಲಿಕೆ ಎಲೆಕ್ಷನ್ ನಡೆಸಲು ಸರ್ಕಾರ ಕೂಡ ಸಜ್ಜಾಗಿದೆ. ಇದೀಗ ಮೇ ತಿಂಗಳಲ್ಲಿ ಚುನಾವಣೆ ಆಗೋದು ಪಕ್ಕ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ 2 ಸದನಗಳ ಸದಸ್ಯರ ಒಂದು ಸಮಿತಿಯನ್ನ ಮಾಡಿದ್ರು. ವರದಿ ಕೊಟ್ಟಿದ್ದಾರೆ. ಮೊನ್ನೆ 3 ದಿವಸಕ್ಕೆ ಮುಂಚೆ ವರದಿ ಕೊಟ್ಟಿದ್ದಾರೆ. ಅದನ್ನ ಗವರ್ನರ್ ಅವರು ಅನುಮೋದನೆ ಕೊಟ್ಟಾದ್ಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ. ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತು ಮಾಡ್ಕೋಬಹುದು. 100% ಆಗುತ್ತೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಈ ಅಧಿವೇಶನದಲ್ಲಿ ಪಾಸ್ ಆಗುವ ಸಾಧ್ಯತೆ ಇದೆ. ಇದೇ ಅಧಿವೇಶನದಲ್ಲಿ ಬಿಲ್ ಪಾಸ್ ಆದರೆ ಗ್ರೇಟರ್ ಬೆಂಗಳೂರು ಪ್ರಕಾರವೇ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ರು. ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ, ನಮಗೆ ಬಿಲ್ ಅಂತೂ ಪಾಸ್ ಆಗುತ್ತಾ? ಅದರಿಂದ ಗ್ರೇಟರ್ ಬ್ಯಾಂಗ್ಳೂರು ಇದರ ಮೇಲೆ ಆಧಾರದ ಮೇಲೆನೆ ಆಗುತ್ತೆ. ಸರ್ಕಾರ ಈ ಬಿಲ್ ಕಾಯ್ದೆ ಆದ್ಮೇಲೆ ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಪಾಸ್ ಆದ್ಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಅಂತೂ ಇಂತೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. ಮೇ ತಿಂಗಳಲ್ಲಿ ಚುನಾವಣೆ ನಡೆಯಲಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂತೂ ಬಿಬಿಎಂಪಿ ಚುನಾವಣೆ ಕಾಲ ಕೂಡಿ ಬಂದಿದೆ. ಹಾಗಾದ್ರೆ ಈ ಪಾಲಿಕೆ ಎಲೆಕ್ಷನ್ ಆಗುತ್ತೆ ಯಾವಾಗ? ಸರ್ಕಾರದ ಸಿದ್ಧತೆ ಹೇಗಿದೆ? ಬನ್ನಿ ನೋಡ್ಕೊಂಡು. ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಮೇ ತಿಂಗಳಿನಲ್ಲಿ ಪಾಲಿಕೆ ಎಲೆಕ್ಷನ್ ಪಕ್ಕ. ಕೊನೆಗೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಪಾಲಿಕೆ ಎಲೆಕ್ಷನ್ ನಡೆಸಲು ಸರ್ಕಾರ ಕೂಡ ಸಜ್ಜಾಗಿದೆ. ಇದೀಗ ಮೇ ತಿಂಗಳಲ್ಲಿ ಚುನಾವಣೆ ಆಗೋದು ಪಕ್ಕ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ 2 ಸದನಗಳ ಸದಸ್ಯರ ಒಂದು ಸಮಿತಿಯನ್ನ ಮಾಡಿದ್ರು. ವರದಿ ಕೊಟ್ಟಿದ್ದಾರೆ. ಮೊನ್ನೆ 3 ದಿವಸಕ್ಕೆ ಮುಂಚೆ ವರದಿ ಕೊಟ್ಟಿದ್ದಾರೆ. ಅದನ್ನ ಗವರ್ನರ್ ಅವರು ಅನುಮೋದನೆ ಕೊಟ್ಟಾದ್ಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ. ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತು ಮಾಡ್ಕೋಬಹುದು. 100% ಆಗುತ್ತೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಈ ಅಧಿವೇಶನದಲ್ಲಿ ಪಾಸ್ ಆಗುವ ಸಾಧ್ಯತೆ ಇದೆ. ಇದೇ ಅಧಿವೇಶನದಲ್ಲಿ ಬಿಲ್ ಪಾಸ್ ಆದರೆ ಗ್ರೇಟರ್ ಬೆಂಗಳೂರು ಪ್ರಕಾರವೇ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ರು. ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ, ನಮಗೆ ಬಿಲ್ ಅಂತೂ ಪಾಸ್ ಆಗುತ್ತಾ? ಅದರಿಂದ ಗ್ರೇಟರ್ ಬ್ಯಾಂಗ್ಳೂರ್ ಇದರ ಮೇಲೆ ಆಧಾರದ ಮೇಲೆನೆ ಆಗುತ್ತೆ. ಸರ್ಕಾರ ಈ ಬಿಲ್ ಕಾಯ್ದೆ ಆದ್ಮೇಲೆ ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಪಾಸ್ ಆದ್ಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಅಂತೂ ಇಂತೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. ಮೇ ತಿಂಗಳಲ್ಲಿ ಚುನಾವಣೆ ನಡೆಯಲಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.